ಪ್ರಜಾಕೀಯ ಅಂದ್ರೆ ಏನು, ಪ್ರಜಾಕೀಯದ ಸಂದೇಶಗಳೇನು ಅಂತಂದು ಅವ್ರು ತಿಳಿಸ್ಕೊಡ್ತಾರೆ. ಪ್ರತಿಯೊಂದೊಬ್ರು ಎಲ್ಲರೂ GST ಅಂತ ತೆರಿಗೆ ಪ್ರತಿಯೊಬ್ಬರು ಕಟ್ಟಲೇಬೇಕು. ನಾವು ಒಂದು ಪೆಟ್ರೋಲ್ ಹಾಕ್ತಾ ಕಟ್ತೀವಿ, ಒಂದು ಸಾಮಾನು ತಂದ್ರೆ ಕಟ್ತೀವಿ, ಪ್ರತಿಯೊಂದು GST ಬಿದ್ದೇ ಬರುತ್ತೆ ನಮಗೆ. ಆ GSTನ ಮತ್ತೆ ನಮ್ಗೆ ಒಳ್ಳೆ ಅಭಿವೃದ್ಧಿ, ಊರು ಅಭಿವೃದ್ಧಿ ಆಗಕ್ಕ ಪಂಚಾಯತಿಗೆ ಅಭಿವೃದ್ಧಿ ಆಗಿ ಮತ್ತೆ ದುಡ್ಡು ಬರುತ್ತೆ. ಒಂದು 5 ವರ್ಷಕ್ಕೆ 6-7 ಕೋಟಿ ಬರ್ತದೆ. 6-7 ಕೋಟಿ ಬಂದಾಗ ಆ 6-7 ಕೋಟಿ ಒಬ್ಬ ನಾವು ನಮ್ಮ ಊರಾಗ ಒಬ್ಬ ಅಭ್ಯರ್ಥಿ ನಿಂತು ಇದು ಆಯ್ಕೆ ಮಾಡ್ತೀವಿ. ಅಧ್ಯಕ್ಷಗೆ ಎಷ್ಟೈತೆ? 6,000 ಐತೆ, ಉಪಾಧ್ಯಕ್ಷಗ 4,000 ಐತೆ, ಸದಸ್ಯಗ 2,000 ಐತೆ. ಹಂಗಿದ್ದಾಗ ಅವರು ಲಕ್ಷಾನುಗಟ್ಟಲೆ ಖರ್ಚು ಮಾಡ್ತಾರೆ ಒಬ್ರಿಗೆ ಗೆಲ್ಬೇಕಂದಾಗ. 2,000 ರೂಪಾಯಿ ಬರೀ 2,000 ರೂಪಾಯಿ ಸಲುವಾಗಿ ಲಕ್ಷಾನುಗಟ್ಟಲೆ ಎದಕ್ಕೆ ಖರ್ಚು ಮಾಡ್ತಾವರು? ಅಲ್ಲಿ ಅಭಿವೃದ್ಧಿ ಮಾಡಕ್ಕಂತ ಬರಲ್ಲ, ಅವ್ರು ದುಡ್ಡಾಗಿ ದುಡ್ಡು ತೆಗಿಬೇಕಂತ ಬರ್ತಾರೆ. ಹಂಗಾಗಿ ನಾವು ಅಂತವ್ರಿಗೆ ಓಟ್ ಹಾಕ್ಬಾರ್ದು. ನಾವು ಎಲ್ಲರೂ ಕೂಡಿ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿ, ನೋಡಪ್ಪ ಈಗ ಹೆಂಗೆ ನಾವು ಒಕ್ಕಟ್ಟು ಕುಡಿಯೋಲ್ಲ, ಯಾರನ್ನ ಒಬ್ರು ಕೆಲಸ ಮಾಡ್ತಾನೆ, ಊರ ಅಭಿವೃದ್ಧಿ ಆಗ್ಬೇಕು. ಪ್ರತಿಯೊಂದು ಅಲ್ಲಿ ಪಂಚಾಯತಿಂದ ಏನು ಬರ್ತಾವ ಲೆಕ್ಕ ಪ್ರತಿಯೊಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಆ ಏರಿಯಾ ಏನಿರ್ತದಲ್ಲ ಒಂದೊಂದು ವಾರ್ಡ್ ಆ ವಾರ್ಡ್ ಒಂದು ಗ್ರೂಪ್ ಮಾಡ್ಕೊಂಡು ವಾಟ್ಸಪ್ಗೆ ಹಾಕ್ಬೇಕು. ಪ್ರತಿ ಒಂದು ಅದೇನು ಕೆಲಸ ಮಾಡ್ತಾನ ವಾಟ್ಸಪ್ಗೆ ಹಾಕ್ಬೇಕು. ಮತ್ತೆ ಗ್ರಾಮ ಅವೆಲ್ಲ ಮೀಟಿಂಗ್ ಇರ್ತಲ್ಲ, ಅವ ಜನಗಳು ಬಂದು ಕೇಳ್ಬೇಕು. ಯಾಕಂದ್ರೆ ದುಡ್ಡು ಜನರದ ದುಡ್ಡದ, ಅವ್ರಿಗೆ ಸಂಬಳ ಕೊಡ್ತಿರೋದು ನಾವೇ, ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯ. ಮತ್ತೆ ಅಲ್ಲಿ ಕೆಲಸ ಮಾಡೋರಿಗೆ ಸಣ್ಣ ಹುದ್ದೆಗಿಂತ ದೊಡ್ಡ ಹುದ್ದೆ ಎಲ್ಲವರಿಗೆ ಜನರಿಂದನೇ ದುಡ್ಡು ಹೋಗ್ತಿರೋದ ತೆರಿಗೆನ. ಹಂಗಾಗಿ ನಾವು ಇಲ್ಲಿವರೆಗೆ ನಾವು ಸಣ್ಣವರಿಂದ ಇಲ್ಲಿವರೆಗೆ ನೋಡ್ತಾ ಇದೀನಿ, ಊರ ಅಭಿವೃದ್ಧಿನೇ ಆಗಿಲ್ಲ. ಎಲ್ಲರೂ ದುಡ್ಡಾಗಿ ದುಡ್ಡಿದ್ರೆ ಹೊರತು ನಾವು ಎಲ್ಲೆಲ್ಲ ಊದ್ತೀವಿ. ಮತ್ತೆ ನಮ್ಮೂರಿಗೆ ಬರ್ತೀವಿ, ಇನ್ನೂರಿಗೆ ಬಂದು ನಾವು ನಿಂತು ನಾವು ಕೆಲಸ ಮಾಡಕ್ಕಲ್ಲ. ಹೇಳಕ್ಕಷ್ಟೇ ನಮ್ಮೂರಲ್ಲಿ ಬಂದು ನಿಂತು ಮತ್ತೆ ನಾವು ಅದನ್ನ ಬಿಸ್ನೆಸ್ ಮಾಡಿ ಹೊರತು ಊರ ಅಭಿವೃದ್ಧಿ ಅಂತ ಮಾಡಂಗಲ್ಲ. ಹಂಗಾಗಿ ಈ ವರ್ಷ ಮತ್ತೆ ಯಾರು ಆಸಕ್ತಿ ಇದ್ದಾರೋ ಫಸ್ಟ್ ನಮ್ಮ ಊರು ಅಭಿವೃದ್ಧಿ ಆಗ್ಬೇಕಂತ ಆಸಕ್ತಿ ಇದ್ದಾರು ಬಂದು ಅವ್ರನ್ನ ಎಲ್ಲರೂ ಕಲ್ತು ಸಪೋರ್ಟ್ ಮಾಡಿದ್ರ ಪ್ರತಿಯೊಂದು ನೋಡಪ್ಪ ನೀನ್ ನಿಂತ ಪ್ರತಿಯೊಂದು ಪಂಚಾಯತಿಂದ ಏನು ಬರ್ತಾವ ಲೆಕ್ಕ ಕೊಡ್ಬೇಕು. ಎಷ್ಟು ಲಕ್ಷ ಬಂದೈತೆ, ಏನ್ ಖರ್ಚು ಮಾಡಿ, ಪ್ರತಿಯೊಂದು ವಾಟ್ಸಪ್ ಗ್ರೂಪ್ ಆಗ್ತಾ ಇರ್ಬೇಕು. ಅದೇನು ಕೆಲಸ ಮಾಡುತ್ತೆ. ಹಂಗಾಗಿ ಆ ಸಲ ಪ್ರತಿಯೊಬ್ಬರದ್ದು ತಿಳ್ಕೊಳ್ಬೇಕು. ನನಗೆ ಹಾಕ್ಬೇಕು, ನೀಗೆ ಹಾಕ್ಬೇಕಂದ್ರ ನಮ್ಮೂರು ಹಿಂಗೆ ಇರ್ತದೆ. ಈಗ ಪ್ರತಿಯೊಂದು ಮೊಬೈಲ್ ಆಗೈತೆ, ಮೊಬೈಲ್ ಪಂಚಾಯತಿ ಏನ್ ಕೆಲಸ ಮಾಡ್ತಾರ, ಯಾವ ಕೆಲಸ ದುಡ್ಡು ತರ್ತಾರ, ಎಲ್ಲ ಪ್ರತಿಯೊಂದು ಅವ್ರು ಅಲ್ಲಿ ಎಂಟ್ರಿ ಮಾಡ್ತಾನೆ ಮಾಡಿದಾರೆ. ಪ್ರತಿಯೊಬ್ಬರು ನೀವು ಇಲ್ಲಿ ನಿಂತಲ್ಲಿ ನೋಡ್ಬೋದು ಎಲ್ಲರೂ. ಅದನ್ನ ನಮ್ಗೆ ಲೆಕ್ಕ ತೋರಿಸ್ಬೇಕು ಅವ್ರ ಜನರಿಗೆ. ಈಗ ನೀವು ಯುವಕರಿದ್ರಿ, ಪ್ರತಿ ಮನಸ್ಸಿನಲ್ಲಿ ಏನಿರ್ತದೆ ಕೆಲಸ ರಾಜಕೀಯ ಪಕ್ಷನೇ ಸಂಬಂಧ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿಂದ ಆಡಿದ್ರಲ್ಲ, ಗೆದ್ರಿಲ್ಲ. ನಮ್ಮ ಪಕ್ಷದಿಂದ ಈ ಪಕ್ಷ ನಿಂತೇನಂತ ನಾವು ಓಟ್ ಹಾಕ್ಬಾರ್ದು ಅವ್ರಿಗೆ. ನೋಡಪ್ಪ ನೀನ್ ನಿಂತಿಯಲ್ಲ, ಕೆಲಸ ಮಾಡ್ಬೇಕು, ನಮಗೆ ಪ್ರತಿಯೊಂದು ಲೆಕ್ಕ ಕೊಡ್ಬೇಕು. ನೀನು ನಾವು ಕೂಡ ಸಂಬಳಕ್ಕ ಲೆಕ್ಕ ಕೊಡ್ಬೇಕು. ನೀ ಎಲ್ಲ ತೆರಿಗೆ ಹಣ ನಮ್ದೇ ಹಣ, ನೀ ಕೆಲಸ ಮಾಡ್ಬೇಕು ಅಷ್ಟೇ ಅಂತ ಹೇಳ್ಬೇಕು. ನಾವು ಹೊರತು ಆದ್ರೆ ನಾವು ಗೆದ್ದಟ್ಲೆ ಪ್ಯಾಂಟ್ ಬಿಡಂಗ್ ಹಾಕೊಂಡು ರಾಜಕೀಯ ಮಾಡಬಾರ್ದು. ಆತ ನಾಯಕಲ್ಲ. ನಾಯಕರು ಯಾರು? ನಾವು ಓಟ್ ಹಾಕ್ತಾರೋ, ದುಡ್ಡು ನಮ್ದೇ ಅದ. MP ML ಪ್ರತಿಯೊಂದು ಇದೇ ಕೆಲಸ ಮಾಡ್ಬೇಕು. ಅವ್ರು ಮಾಡಲ್ಲ. ಯಾಕಂದ್ರೆ ನಾವೆಲ್ಲ 500,000 ಆಯ್ತು ಓಟ್ ಹಾಕಿರ್ತೀವಿ. ಅವ್ರು ಕೇಳಕ್ ನಮ್ಗೆ ಆಗ್ತಿರಲ್ಲ. ಅವ್ರ ಊರಿಗೆ ಬಂದಟ್ಲೆ ನಾವು ಹಾಕಿ ಅವ್ರಿಗೆ ಮೆರವಣಿಗೆ ಮಾಡಿ ಅವ್ರಿಗೆ ಇದು ಮಾಡಿ ಕಳಿಸ್ಬಿಡ್ತೀವಿ. ಫಸ್ಟ್ ನಾವು ಅಂತಾರೆ ಬಂದಾಗ ರಾಜಕೀಯ ಬಂದಾಗ ಪಾಪ ನಮ್ಮ ಊರಿಗೆ ಏನು ಸಮಸ್ಯೆ ಐತೆ, ಶಾಲೆ ಸರಿ ಇಲ್ಲ, ರೋಡ್ ಸರಿ ಇಲ್ಲ, ಗಟಾರ ಸರಿ ಇಲ್ಲ, ಫಸ್ಟ್ ಅವ್ರು ಅದನ್ನ ಹೇಳ್ಬೇಕು. ನಾವು ಅವ್ರಿಗೆ ಬಂದಾಗ ಅವ್ರಿಗೆ ಸನ್ಮಾನ ಹಾಕಿ ಎಲ್ಲ ಮೆರವಣಿಗೆ ಮಾಡಿ ನಾವು ಕಳಿಸ್ತೀವಿ. ಅವ್ರಿಗೆ ಏನಾಗ್ತದೆ? ಹಂಗಾಗಿ ಯಾರು ಮಿಸ್ಗಡಲ್ಲ, ಬಂದು ಬಹಳ ನಮ್ದು ಕಳಿಸ್ತಾರೆ. ಅದು ರಾಜಕೀಯ ಏನು ಪ್ರತಿಯೊಂದು ಏನು ಸಮಸ್ಯೆ ಕೂಡ ನೀವು ಹೇಳಂಗಿಲ್ಲ. ಅದಕ್ಕೆ ನಾವೀಗ ದೊಡ್ಡದೊಡ್ಡದಂತ ಮಾಡಕ್ಕಾಗ್ತಲ್ಲ. ನೀವು ಪ್ರತಿಯೊಬ್ಬ ನಾವು ಹಳ್ಳಿ ಊರಾಗ ಒಂದು ಇದೇ ತರ ಮಾಡ್ಬೇಕಲ್ಲ, ಪ್ರಜೆಗೆ ಸಿದ್ಧಾಂತ ಇಟ್ಕೊಂಡು ಈ ತರ ಒಬ್ಬರಿಗೆ ಓಟ್ ಹಾಕ್ಬೇಕಂದ್ರೆ ನಾವು ಯಾರಿಗೆ ದುಡ್ಡು ಇಸ್ಕೊಬಾರ್ದು. 1 ರೂಪಾಯಿ ದುಡ್ಡು ಇಸ್ಕೊಂಡಿವಿ ಅಂದ್ರ ನಮಗೆ ಕೇಳಕ್ಕಿಲ್ಲ, ನೀನ್ ದುಡ್ಡು ಇಸ್ಕೊಂಡು ನೀನೇ ಕೇಳ್ತೆ ಅಂತ ನಾಳೆ. ಯಾಕಂದ್ರೆ ಅದು ಬರೋದು 2,000 ಸಂಬಳ, ಆ ದಕ್ಷ ಖರ್ಚು ಮಾಡಿ ಅದ್ ಹೆಂಗ ನಿಯತ್ತೆ ಕೆಲಸ ಮಾಡಕ್ ಹೌದಿಲ್ಲ. ಹಂಗಾಗಿ ಯಾರು ದುಡ್ಡು ಇಸ್ಕೋಬಾರ್ದು. ಯಾರನ್ನ ಆಸಕ್ತಿ ಇದ್ದಾರೆ ಮುಂದೆ ಬಂದಾರು ನಿಂದಿಸಿ ಕೆಲಸ ಮಾಡಪ್ಪ ಅಂತ ಹೇಳ್ಬೇಕು. ಇಲ್ಲ ಕೆಲಸ ಸರಿ ಮಾಡಿಲ್ಲ 6 ತಿಂಗಳು ವರ್ಷ ನೋಡ್ಬೇಕು, ಅದು ಕಿತ್ತಾಕಿ ಬಿಡ್ಬೇಕು. ಅವಾಗ ನೀವು ತೆಗೆದ್ಬಿಡು, ನಾವು ಮತ್ತೆ ಬೇರೆ ಆಯ್ಕೆ ಮಾಡ್ಬೇಕು. 5 ವರ್ಷಕ್ಕೆ ನಾವು ಗೆದ್ಮೇಲೆ ಆಯ್ಕೆ ಮಾಡ್ಬೇಕು ಅನ್ನೋದು ಏನಿಲ್ಲ ರೂಲ್ಸ್. 5 ವರ್ಷ 1 ವರ್ಷದ 6 ತಿಂಗಳಿಗೆ ಅದು ಲೆಕ್ಕ ತೋರಿಸ್ಬೇಕು. ಪರ್ಫೆಕ್ಟ್ ಆಗಿ ಜನರಿಗೆ ಗೊತ್ತಾಗ್ಬೇಕು. ಅದು ಮಾಡ್ತಾರಿಲ್ಲ ಅಂತ ಗೊತ್ತಾಗ್ಬಿಡ್ತಲ್ಲ.
5 ತಿಂಗಳ ವರ್ಷ ಒಳಗಡೆ. ಇನ್ನೊಂದು ಯುವಕರು ಅದು ಯಾವಾಗ ಇದಾಗುತ್ತೋ ಇದು ಯಾವಾಗ ಸಕ್ಸಸ್ ಆಗುತ್ತೋ ಅನ್ನೋದೆಲ್ಲ ಮನೋಭಾವನೆ ತೆಗಿಬೇಕು.